ಇದು ಒಂದು ದೇಶದ ಭವಿಷ್ಯದ ವಿಚಾರ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಲಕ್ಷಾಂತರ ವಿದ್ಯಾರ್ಥಿಗಳು ಪರಿತಪಿಸುವಂತೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಒಂದೇ ಒಂದು ಹೊಣೆಗಾರಿಕೆಯನ್ನ ಓರ್ತಕ್ಕಂಥದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಇಡೀ ಭಾರತೀಯರಿಗೆ ಮಾಡಿದಂತಹ ಅವಮಾನ. ಯಾಕಂತ ಹೇಳಿದ್ರೆ ನೀವು ಇತಿಹಾಸವನ್ನ ಗಮನಿಸಿದ್ರೆ ಈ ನಾಡಿನಲ್ಲಿ ಆಡಳಿತ ಮಾಡಿರುವ ಪಕ್ಷಗಳು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತಪ್ಪು ಅಂತಕ್ಕಂಥ ಸಂಭವಿಸಿದಾಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಕ್ಕಂಥ ಒಂದು ಪದ್ಧತಿ ನಮ್ಮ ಭಾರತದ ನೆಲದಲ್ಲಿತ್ತು. ಆದ್ರೆ ಇತ್ತೀಚಿನ ಈ ಭ್ರಷ್ಟ ರಾಜಕಾರಣದಿಂದ ಯಾವುದೇ ಒಂದು ಸಾಮಾಜಿಕ ಹೊಣೆಗಾರಿಕೆಗಳನ್ನ ತೆಗೆದುಕೊಳ್ಳಲು ಈ ಒಂದು ರಾಜಕೀಯ ಪಕ್ಷಗಳು ಹಿಂದೇಟಾಗ್ತಾ ಇದೆ. ಇದನ್ನ ನಾವು ಖಂಡಿಸಬೇಕಾಗಿದೆ ಭಾರತೀಯರು ನಾವು. ಯಾಕಂತ ಹೇಳಿದ್ರೆ ಸೋನಂ ವಾಂಗ್ಚುಕ್ ಅವರು ಒಂದು ಹೈ ಪ್ರೊಫೈಲ್ ಇರ್ತಕ್ಕಂಥ ವ್ಯಕ್ತಿ, ಒಬ್ಬ ಅಪ್ಪಟ ದೇಶಭಕ್ತ. ಈ ದೇಶದಲ್ಲಿ ಈ ವ್ಯವಸ್ಥೆ ಅಂತಕ್ಕಂಥದ್ದು ಬದಲಾಗಬೇಕು, ಹೊಣೆಗಾರಿಕೆಯನ್ನ ತಗೋಬೇಕು ಕೇಂದ್ರ ಸರ್ಕಾರ. ನೀಟ್ ಏನು ಫೇಲ್ಯೂರ್ಸ್ ಒಂದ್ ಸತಿ ಆಗಿಲ್ಲ, 4 ಸತಿ ಆಗಿದೆ ಮೋದಿಜಿ ಅವ್ರ ಸರ್ಕಾರ ಬಂದ್ಮೇಲೆ. ಏನ್ ಹೀಗೆ ಬಿಡ್ತಾ ಹೋದ್ರೆ ಈ ದೇಶದ ವ್ಯವಸ್ಥೆ ಏನಾಗ್ತದೆ? ಎಷ್ಟು ಪೇಪರ್ ಲೀಕ್ಗಳು ಈ ದೇಶದಲ್ಲಿ ನಡೀತಾ ಇದೆ. ಯಾವ ರೀತಿಯ ಒಂದು ಸುಧಾರಣಾ ಕ್ರಮವನ್ನ ಕೇಂದ್ರ ಸರ್ಕಾರಗಳು ತಗೊಂಡಿದೆ, ಮತ್ತೆ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಪಕ್ಷಗಳು ತಗೊಂಡಿದೆ. ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ಭಾರತೀಯರು ನಾವು ಈ ಮೌನವನ್ನ ಸಹಿಸಬೇಕಾಗ್ತದೆ. ಇವತ್ತು ಯಾವ್ದಾದ್ರು ಹೋರಾಟ ಮಾಡಿದ್ರೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಕ್ಕಂಥ ಡಿವಿಯೇಷನ್ ಕೊಡ್ತಾ ಇದ್ದಾರೆ. ನಿಜಕ್ಕೂ ಅಕ್ಷಮ್ಯ. ಯಾಕಂದ್ರೆ ಇವತ್ತು ದೇಶದ ಒಂದು ಪರಿಸ್ಥಿತಿಯನ್ನ ನಾವೆಲ್ಲರೂ ಅವಲೋಕನ ಮಾಡಿ ಈ ರೀತಿಯ ಹೋರಾಟಗಳನ್ನ ನಾವೇನಾದ್ರು ತಿಲಾಂಜಲಿ ಇಟ್ರೆ ಭವಿಷ್ಯದ ಭಾರತಕ್ಕೆ ನಾವು ಯುವಕರಿಗೆ ಯಾವ ರೀತಿಯ ಸಂದೇಶವನ್ನು ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇದರ ಗಾಂಭೀರ್ಯತೆಯನ್ನ ಅರಿತು ಏನು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಸಮಾನ ಮನಸ್ಕರು ಈಗಾಗಲೇ ನಮಗೆ ಪ್ರಸ್ತಾಪ ಮಾಡಿದಾಗೆ ಎಲ್ಲ ರಾಜಕೀಯ ಪಕ್ಷಗಳು, ಕನ್ನಡ ಪರ ಸಂಘಟನೆಗಳು, ಅಪ್ರತಿಮ ದೇಶ ಚಿಂತಕರು, ಅನೇಕ ಯುವ ಸಮೂಹ ಇವತ್ತು ಸಿಜೆಪಿ ಅವರ ಹೋರಾಟಕ್ಕೆ ನಾವು ಸಹ ಎಲ್ಲ ರೀತಿಯಲ್ಲೂ ಒಂದು ದೇಶದ ಮೇಲೆ ಒಂದು ಜವಾಬ್ದಾರಿಯನ್ನ ಇಟ್ಟು ನಾವು ಸಹ ಸಪೋರ್ಟ್ ಮಾಡಬೇಕು ಅಂತ ಎಲ್ಲಾ ಸಂಘಟನೆಗಳು ಇದು ಭಾನುವಾರದಿಂದ ಈ ಒಂದು ಅನಿರ್ದಿಷ್ಟಾವಧಿ ಒಂದು ಮುಷ್ಕರ ಅಂತಕ್ಕಂಥದ್ದು ಅಥವಾ ಮುಂದೆ ಏನಾದ್ರು ಧರಣಿ, ಅದು ನಮ್ಮ ಸಮಿತಿಯ ಸದಸ್ಯರು ಮುಂಬರ್ತಕ್ಕಂಥ ಒಂದು ವಿದ್ಯಮಾನಗಳನ್ನ ತಮಗೆ ತಿಳಿಸಿ ಅದನ್ನ ಮುಂದುವರಿಸತಕ್ಕಂಥ ಕೆಲಸಗಳನ್ನ ನಾವು ಮಾಡಲಿದ್ದೇವೆ. ಸೋನಂ ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿಯಿಂದ ನೀವೆಲ್ಲ ಗಮನಿಸಿರ್ಬೋದು, ಇವತ್ತು ದೆಹಲಿಯ ಜಂತರ್ ಮಂಚರ್ನಲ್ಲಿ ಕಳೆದ 25 ದಿನದಿಂದ ಹೋರಾಟ ನಡೀತಾ ಇದೆ. ಯಾವ ಕಾರಣಕ್ಕಾಗಿ? ನೀಟ್ ಕ್ವಶನ್ ಪೇಪರ್, ನೀಟ್ ಪರೀಕ್ಷೆ ಪತ್ರಿಕೆ ಒಂದು ಲೀಕ್ ಆಗಿರುವಂತ ವಿಚಾರವಾಗಿ ಇವತ್ತು ದೇಶಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಕಳೆದ 19 ದಿನದಿಂದ ಸೋನಂ ವಾಂಗ್ಚುಕ್ ಎನ್ನುವಂತ ಪರಿಸರವಾದಿ, ಪರಿಸರ ಪ್ರೇಮಿ, ಶಿಕ್ಷಣ ತಜ್ಞ ಕಳೆದ 19 ದಿನದಿಂದ ಮರಣಾಂತಿಕ ಉಪವಾಸವನ್ನ ಮಾಡ್ತಾ ಇರುವಂತದ್ದು ನೀವು ಗಮನಿಸಿದ್ರ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ಬೆಂಬಲಿಸಿ ಕನ್ನಡದಿಂದ ಕನ್ನಡ ಪರ ಮನಸ್ಸುಗಳು, ಸಾಕಷ್ಟು ಪಕ್ಷದ ಪದಾಧಿಕಾರಿಗಳು, ಹಲವು ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿ ಸಂಘಟನೆಯ ಮುಖಂಡರುಗಳು ಈ ಒಂದು ಹೋರಾಟವನ್ನ, ಈ ಒಂದು ಪ್ರತಿಭಟನೆಯನ್ನ ದೆಹಲಿಯಲ್ಲಿ ನಡೀತಾ ಇರುವಂತ ಸೋನಂ ವಾಂಗ್ಚುಕ್ ಅವರ ಪ್ರತಿಭಟನೆಯನ್ನ ಬೆಂಬಲಿಸಿ ಕರ್ನಾಟಕದ ಜನ ಯಾವ ರೀತಿ ಬೆಂಬಲಿಸಬಹುದು, ಯಾವ ರೀತಿ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಳಬಹುದು ಅನ್ನೋ ವಿಚಾರವಾಗಿ ನಾವು ನಿನ್ನೆ ಸಮಾನ ಮನಸ್ಕ ಪದಾಧಿಕಾರಿಗಳು ನಿನ್ನೆ ಬೆಂಗಳೂರಿನ ಶಾಸಕರ ಭವನದಲ್ಲಿ ಒಂದು ಪೂರ್ವಭಾವಿ ಸಮಾಲೋಚನೆಯನ್ನ ಆಯೋಜಿಸಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ KRS ಪಕ್ಷ, ಹಾಪ್ ಹಾಗೂ ಭಾರತೀಯ ಕನ್ನಡಿಗರು ಒಳಗೊಂಡಂತೆ ಐಸಾ ಹಾಗೂ ಇಲ್ಲಿನ ಸಿಜೆಪಿ ಪಕ್ಷದ ನೀವೆಲ್ಲ ಗೊತ್ತಿರ್ಬೋದು ಕಾಕ್ರೋಚ್ ಜನತಾ ಪಾರ್ಟಿಯ ಹಲವು ಪದಾಧಿಕಾರಿಗಳು ನಿನ್ನೆ ಬಂದಿದ್ರು. ಸೊ ಇದನ್ನ ಹೊರತುಪಡಿಸಿ ಹಲವು ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು ಬಂದಿದ್ರು. ಅದರಲ್ಲೂ ಕೂಡ ಸದ್ಭಾವನೆ ಪ್ರಕಾಶ್ ಮೂರ್ತಿ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಘಟಕದ ಜಿಲ್ಲಾಧ್ಯಕ್ಷರು, ಹಾಗೆ ಕ್ಷಿಬು ರಾಧಾಕೃಷ್ಣ ಅಂತ ಹೇಳಿ ಅವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಮುಖಂಡರು ಕೂಡ. ಇದು ಸಮಸ್ಯೆ ಏನು? ಈ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್, ಬರೀ ನೀಟ್ ಪರೀಕ್ಷೆನೆಲ್ಲ ಬರೀ ಈ ಒಂದ್ಸರ್ತಿ ಎಲ್ಲ ಪದೇ ಪದೇ ಆಗ್ತಾ ಇದೆ. ಎಲ್ಲ ತರ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ಗಳು ಆಗ್ತಾ ಇದೆ. ಆ ಪೇಪರ್ ಲೀಕ್ ಅಂದ್ರೆ ಅರ್ಥ ಏನು? ಭ್ರಷ್ಟಾಚಾರ. ಅವರು ಏನು ಒಂದೊಂದು ಪೇಪರ್ ಕಾಪಿಗೆ 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ಮಾರಾಟ ಮಾಡ್ತಾರೆ. ಸೊ ಆ ಭ್ರಷ್ಟಾಚಾರದ ಲಾಭ ಪಡೆಯೋದಕ್ಕೆ
ಈ ನಮ್ಮ ಭಾರತ ದೇಶದ ಶಿಕ್ಷಣ ಇಲಾಖೆಯ ಪ್ರಧಾನಮಂತ್ರಿ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ಅವ್ರ ಜವಾಬ್ದಾರಿ ಇದು. ಅವರ ಇಲಾಖೆ ಸರಿಯಾಗಿ ಅವರ ಎಜುಕೇಷನ್ ಮಿನಿಸ್ಟ್ರಿ ಸರಿಯಾಗಿ ಕೆಲಸ ಮಾಡ್ಬೇಕಂತ ಹೇಳಿ ಅವರು ಬೇಜವಾಬ್ದಾರಿಯಿಂದ ಇದ್ದಾರಾ, ಇದರಿಂದ ಅವ್ರಿಗೆ ಲಾಭ ಇದೆ, ಏನು ಲಾಭ ಇದೆ, ಎಷ್ಟು ಲಾಭ ಇದೆ, ಇದೆಲ್ಲ ಪ್ರಶ್ನೆ ಬರುತ್ತೆ. ಈ ಸೋನಂ ವಾಂಗ್ಚುಕ್ ಅವರು ಇಷ್ಟು ದಿನದಿಂದ ಉಪವಾಸ ಸತ್ಯಾಗ್ರಹ ಬಂದು ಎಷ್ಟು ಅವರ ಸ್ಥಿತಿ, ದೈಹಿಕ ಸ್ಥಿತಿ ತುಂಬ ಕೆಳಗೆ ಬಂದಿದೆ. ಆದರೂ ಕೂಡ ಇವರೇನು ಮಾತು ಕೂಡ ಆಡ್ತಾ ಇಲ್ಲ. ಅವ್ರ ಜೊತೆ ಅವ್ರಿಗೇನು ಮಾಡ್ಬೇಕು, ಜವಾಬ್ದಾರಿ ತೊಗೊಂಡು ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕಷ್ಟನಾ ಅವ್ರಿಗೆ? ಸೊ ಇದು ಆ್ಯಕ್ಚುಲಿ ಈಗ ಇದು ಏನು ನಡೀತಾ ಇದೆ, ಈ ಸಮಸ್ಯೆ ಇನ್ನೊಂದು ಇದರ ಬೇರಿನಲ್ಲಿರುವ ಅತಿ ದೊಡ್ಡ ಸಮಸ್ಯೆ ಒಂದು ಚಿಹ್ನೆ ಇದು. ಆ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ಯಾತಕ್ಕೆ ಇಷ್ಟು ಬಿ ಜೆ ಪಿ ಸರ್ಕಾರ, ಒಕ್ಕೂಟ ಸರ್ಕಾರ ಯಾತಕ್ಕೆ ಇಷ್ಟು ಅಹಂಕಾರ ಅವ್ರಿಗೆ ಗೊತ್ತಿದೆ. ಈಗ ಬಿ ಜೆ ಪಿ ಪಕ್ಷ ಎಲೆಕ್ಷನ್ ಕಮಿಷನನ್ನು ಅವ್ರ ಕೈಯಲ್ಲಿ ಇಟ್ಕೊಂಡು ನೀವು ಎಲ್ಲ ಎಲೆಕ್ಷನ್ ಗೆಲ್ತಾ ಇದ್ದಾರೆ, ಜನ ವೋಟ್ ಮಾಡದೆ ಹೋಗಲಿ ಅವ್ರು ಎಲೆಕ್ಷನ್ ಗೆಲ್ತಾರೆ, ಎಲ್ಲ ಬರೀ ಮೋಸದಿಂದ ಮಾಡ್ತಾ ಇದ್ದಾರೆ, ಕಳ್ತನ ನಡೀತಾ, ಎಲೆಕ್ಷನ್ ಫಲಿತಾಂಶಗಳ ಕಳ್ತನ ನಡೀತಾ ಇದೆ. ಸೊ ಅವ್ರಿಗೆ ಏನು ಭಯ ಇಲ್ಲ, ನೀವು ಮಾಡ್ಕೊಳ್ರಿ, ನಿಮ್ಗೆ ಇಷ್ಟ ಇಲ್ಲ ಏನಾದರೂ ಮಾಡ್ಕೊಳ್ಳಿ, ನಾವೇ ಬರ್ತೀವಿ, ಅಧಿಕಾರದಲ್ಲಿ ಇರ್ತೀವಿ, ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂತ ಹೇಳಿ. ಈಗ ನಮ್ಮ ಪ್ರಜಾಪ್ರಭುತ್ವ ಮರಣದ ಅಂಚಿನಲ್ಲಿದೆ. It is on a deathbed right now. Ever since the 28th of June, activist Mr. Sonam Wangchuk and then like 6 student activists from ISA and then many other activists and then students have been in indefinite hunger strike asking for the resignation of Dharmendra Pradhan, who is the Union Education Minister. So Dharmendra Pradhan, he represents the failure and decay of this private education model which has been put up in India. So under this private education model, we can see that lakhs of students and youth have been affected, have been brutalized. They are facing like issues such as unemployment due to the privatization of education. Their school fees are increasing, college fees are increasing, and then after that they are not getting proper jobs. So this we have seen through many things like the ILO report, which is showing that India has a huge percentage of unemployment among the youth. And then along with this, if you see, when students they resist, and then when they resist this fascist onslaught which has been taken upon by the BJP and RSS groups, they are being tagged as anti-nationals. So in the school and college campuses, there is no proper student democracy. Student unions and then student democratic organizations are facing huge repression from the current government. So this all shows the ripples of this failing and decaying private education model. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.